ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 47ನೆಯ ಸೂತ್ರ. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ಬಹಳ ಅದ್ಭುತವಾದ ಸೂತ್ರ ಇದು. ಪತಂಜಲಿ ಋಷಿಗಳ ಸೂತ್ರಗಳನ್ನು ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡಿದ್ದೆ ಆದರೆ ಅವತ್ತಿನ ಕಾಲಕ್ಕೇನೆ ಅವರು ಬಹಳಷ್ಟು ಸಮೀಪ ಶರಣ ಸಾಹಿತ್ಯಕ್ಕೆ ಸಮೀಪ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ನಮಗೆ. 45ನೆಯ ಸೂತ್ರ 45, 46, 47 ಹಿಡಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿದೆ. ಸೂಕ್ಷ್ಮ ವಿಷಯತ್ವಂ ಚ ಅಲಿಂಗ ಪರ್ಯಾವಸಾನಂ. ಈ ವ್ಯಾಖ್ಯಾನ ಬರೆಯೋರು ಏನು ಮಾಡಿದ್ದಾರೆ ಅಂದರೆ, ಅಧ್ಯಾತ್ಮ ಅನ್ನುವಾಗ ಬುದ್ಧಿಯಿಂದ ಅರ್ಥ ಮಾಡಿಬಿಟ್ಟಿದ್ದಾರೆ. ಪ್ರಸಾದ ಅನ್ನೋದಕ್ಕೆ ಶುದ್ಧ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಅಧ್ಯಾತ್ಮ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದೆ. ಮತ್ತೆ 45ನೇ ಸೂತ್ರದಿಂದ ಬಂದು ಈ 47ನೇ ಸೂತ್ರಕ್ಕೆ ಸಂಬಂಧ ತಗೊಂಡ್ರೆ ನಾವು ಬಹಳ ಅದ್ಭುತವಾದಂತಹ ಅರ್ಥ ಇದೆ. ಸೂಕ್ಷ್ಮ ವಿಷಯತ್ವಕ್ಕೆ ಬಂದಾಗ ಅಂದರೆ ಸ್ಥೂಲತೆಯನ್ನು ಬಿಟ್ಟು ಸ್ಥೂಲ ಶರೀರವನ್ನು ಬಿಟ್ಟಾಗ ಅಲ್ಲಿ ಅಲಿಂಗತ್ವ ಅಳವಡುತ್ತೆ. ಅಲಿಂಗತ್ವದಲ್ಲಿ ಪರ್ಯಾವಸಾನವಾಗುತ್ತೆ. ಅಂದ್ರೆ ಅಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಬುದ್ಧಿಗಾಗಲಿ ಅಥವಾ ಚಿತ್ತಕ್ಕಾಗಲಿ ಮನಸ್ಸಿಗಾಗಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಅದನ್ನ ಈ ವ್ಯಾಖ್ಯಾನಕಾರರು ಸರಿಯಾಗಿ ವ್ಯಾಖ್ಯಾನ ಮಾಡಿಲ್ಲ. ಆದರೆ ಅಲಿಂಗ ಅನ್ನೋ ಶಬ್ದ ಬಳಸ್ತಿದ್ದಾರೆ ಅಂದರೆ ಅವರು, ಮತ್ತು ಸೂಕ್ಷ್ಮ ವಿಷಯ ಅಂತ ಹೇಳ್ತಿದ್ದಾರೆ ಅಂದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಸ್ಥೂಲ ಶರೀರಕ್ಕೆ ಮಾತ್ರ ಲಿಂಗ ಸಂಬಂಧಪಡುತ್ತೆ. ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತೇನು ಜೇಡ್ರ ದಾಸಿಮಯ್ಯನವರು ಹೇಳ್ತಾರೆ. ಅದು ಪತಂಜಲಿ ಋಷಿಗಳ ಚಿಂತನದಲ್ಲಿ ಇದೆ, ಮನಸ್ಸಿನಲ್ಲಿದೆ. ಸೂಕ್ಷ್ಮ ವಿಷಯತ್ವಂ ಚ ಅಲಿಂಗ ಪರ್ಯಾವಸಾನಂ ಅಂದರೆ ಸೂಕ್ಷ್ಮ ವಿಷಯ ಬಂದಾಗ, ಸೂಕ್ಷ್ಮ ಶರೀರದ ವಿಷಯ ಬಂದಾಗ ಅದು ಅಲಿಂಗತ್ವದಲ್ಲಿ ಮುಕ್ತಾಯವಾಗುತ್ತದೆ. ತಾಹ ಏವ ಸಬೀಜಂ ಸಮಾಧಿ. ಅದು ಸಬೀಜ ಸಮಾಧಿ ಆಗಿರ್ತದೆ. ಅದು ಸೂಕ್ಷ್ಮ ವಿಷಯದಲ್ಲೂ ಕೂಡ ಸಬೀಜ ಬೀಜಗಳಿರ್ತವೆ, ವಾಸನೆಯ ಬೀಜಗಳು ಇರುತ್ತೆ. ಅದು ಸದ್ವಾಸನೆ ಇರ್ಬೋದು, ಸದ್ವಾಸನೆ. ಯಾಕಂದ್ರೆ ಆ ಹಂತದಲ್ಲಿ ದುರ್ವಾಸನೆಗಳಿಗೆ, ದುಷ್ಟತನಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸದ್ವಾಸನೆಯ ಬೀಜಗಳು, ಪುಣ್ಯದ ಬೀಜಗಳು, ವಿದ್ಯೆಯ ಬೀಜಗಳು ಉಳ್ಕೊಂಡಿರುತ್ತೆ ಇನ್ನು ಅನ್ನುವ ಮಾತನ್ನು ಹೇಳ್ತಾರೆ. ಮುಂದೆ 47ನೇ ಸೂತ್ರ ತಗೊಂಡಾಗ ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ಯಾವಾಗ ನಿರ್ವಿಚಾರತ್ವ ಅಳವಡುತ್ತೋ ಅಂದ್ರೆ ಯಾವ ವಿಚಾರಗಳು ಇಲ್ಲ, ಅಲ್ಲಿ ಪುಣ್ಯದ ವಿಚಾರಗಳು ಇಲ್ಲ, ಪಾಪದ ವಿಚಾರ ಅಂತೂ ಮೊದಲೇ ಇಲ್ಲ, ಪುಣ್ಯದ ವಿಚಾರಕ್ಕೂ ಕೂಡ ಅಲ್ಲಿ ಆಸ್ಪದ ಇಲ್ಲ. ಅಂದ್ರೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ವಿದ್ಯೆ ಕಲ್ತಿದ್ದೀನಿ, ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ, ಯಾವುದೂ ಇಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಯಾವುದೂ ಇಲ್ಲ. ಆವಾಗ ಅಧ್ಯಾತ್ಮ ಪ್ರಸಾದ. ಅಧ್ಯಾತ್ಮ ಅಧಿ ಪ್ಲಸ್ ಆತ್ಮ, ಅಧ್ಯಾತ್ಮ. ಆಧ್ಯಾತ್ಮ ಅನ್ನಬಾರ್ದಲ್ಲಿ ಅಧ್ಯಾತ್ಮ, ಆಧ್ಯಾತ್ಮಿಕತೆ ಅಂತ ಹೇಳ್ತೀವಲ್ಲ, ಆವಾಗ ಆ ದೀರ್ಘ ಬರಬೇಕು. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಆಧ್ಯಾತ್ಮಿಕತೆ, ಅಲ್ಲಿ ದೀರ್ಘ ಬರಬೇಕು. ಆದರೆ ಅಧ್ಯಾತ್ಮ ಅಂದರೆ ಈ ತಾಪತ್ರಯಗಳನ್ನ ಹೇಳುವಾಗ ಅಧಿದೈವಿಕ, ಅಧಿಭೌತಿಕ, ಅಧ್ಯಾತ್ಮ ಅಂತ ಆಧ್ಯಾತ್ಮಿಕ ಅಂತ ಹೇಳ್ತೀವಲ್ಲ, ಅಲ್ಲಿ ದೀರ್ಘ ಬರುತ್ತೆ. ಆದರೆ ಅಧ್ಯಾತ್ಮ ಪ್ರಸಾದ ಅಂತ ಇಲ್ಲೇನು ಪತಂಜಲಿಗಳು ಬಳಸಿದ್ದಾರೆ, ಅಲ್ಲಿ ಆಧ್ಯಾತ್ಮ ಅನ್ನಬಾರದು. ಈಗ ಉದಾಹರಣೆಗೆ ಅರ್ಥ ಅಂತೀರಿ, ಅರ್ಥಶಾಸ್ತ್ರ ಅಂತೀರಿ, ಅಲ್ಲಿ ಸಣ್ಣ ಬರುತ್ತೆ. ಆರ್ಥಿಕ ಅನ್ನುವಾಗ ದೀರ್ಘ ಬರುತ್ತೆ. ಹಾಗೆ ಇಲ್ಲಿ ಅಧ್ಯಾತ್ಮ, ಆಧ್ಯಾತ್ಮಿಕ.
ನಿರ್ವಿಚಾರ ವೈಶಾರದ್ಯೆ, ನಿರ್ವಿಚಾರತೆಯ ಆ ವಿಷಯಗಳು ಪಕ್ವವಾದಾಗ, ಅಥವಾ ನಿರ್ವಿಚಾರ ಸ್ಥಿತಿ ಅಂತ ಇಟ್ಕೊಂಡ್ಬಿಡೋಣ ಇಲ್ಲಿ. ವೈಶಾರದ ಅಂದರೆ ಬಲ್ಲಿದನಾಗೋದು ಅಂತ ಅರ್ಥ. ಈ ಸಂಗೀತದಲ್ಲಿ ಜೂನಿಯರು ಸೀನಿಯರು ವಿದ್ವತ್ ಆದಮೇಲೆ ಇನ್ನೊಂದು ಹಂತ ಇದೆ, ವಿಶಾರದ ಅಂತ ಹೇಳ್ಬಿಟ್ಟು. ವಿಶಾರದ ಅಂತಂದರೆ ಅವನು ಸಂಪೂರ್ಣ ಅಂದರೆ ಆ ಸ್ವಂತಿಕೆ ಬಂದಿರ್ತದಲ್ಲಿ, ವಿದ್ವತ್ವರೆಗೆ ಕಲಿಯೋದಿರ್ತದೆ ಗುರುಗಳಿಂದ. ವಿಶಾರದ ಆಗೋದು ಅಂತಂದರೆ ಅವನು ಪರಿಪಕ್ವವಾಗಿ ಸ್ವಂತಿಕೆಯನ್ನು ಅಳವಡಿಸ್ಕೊಂಡಿರ್ತಾನೆ. ಹಾಗೆ ಸಮಾಧಿ ಸ್ಥಿತಿಯಲ್ಲೂ ಕೂಡ ಅಷ್ಟೇ ಸಾನಂದ, ಏನು ಸವಿತರ್ಕ, ಆಮೇಲಿಂದ ಸವಿಚಾರ, ಸಾಸ್ಮಿತ, ಸಾನಂದ, ಈ ಎಲ್ಲ ಸಮಾಧಿಯ ಹಂತಗಳು ಮುಗಿದ ಮೇಲೆ ನಿರ್ವಿಕಲ್ಪ ಸಮಾಧಿ ಅಥವಾ ನಿರ್ವಿಚಾರ ಸಮಾಧಿ. ಆ ನಿರ್ವಿಚಾರದಲ್ಲಿ ವಿಶಾರದನಾದಾಗ ಅಧ್ಯಾತ್ಮ ಪ್ರಸಾದವು ಲಭಿಸುತ್ತದೆ. ಅದು ಪರಮಾತ್ಮನ ಸಾಕ್ಷಾತ್ಕಾರ ಆದಂಗೆ ಅಲ್ಲಿ ಅಧ್ಯಾತ್ಮ ಪ್ರಸಾದ ಅಂದರೆ ಬರೀ ಶುದ್ಧತೆ ಅಂತ ಬರೆದ್ಬಿಟ್ಟಿದ್ದಾರೆ, ಅಲ್ಲ, ಪ್ರಸನ್ನತೆ, ಶರಣರ ಪ್ರಸಾದ ತತ್ವವನ್ನೇ ನಾವಿಲ್ಲಿ ಅಳವಡಿಸ್ಕೊಳ್ಬಹುದು. ಅಂದರೆ ನಿರ್ವಿಚಾರನಾಗ್ತಾನೆ ಮನುಷ್ಯ, ಅಲ್ಲಿ ಯಾವ ಭೇದವೂ ಇಲ್ಲ, ಯಾವ ಹಂತಗಳೂ ಇಲ್ಲ. ಹಂತಗಳು, ಭೇದಗಳು ಅಥವಾ ಲಿಂಗಭೇದ ಅಥವಾ ಏನು ವರ್ಗಭೇದ, ವರ್ಣಭೇದ ಏನೂ ಇಲ್ಲ ನಿರ್ವಿಕಲ್ಪ ಸಮಾಧಿಯಲ್ಲಿ. ಅವತ್ತು ಪತಂಜಲಿಗಳು ಉಪನಿಷತ್ಕಾರರ ಮಟ್ಟಕ್ಕೆ ಏರಿದರೆ, ಶರಣರ ಮಟ್ಟಕ್ಕೆ, ಶರಣರ ಏನು ಸಮಾನತೆಯ ಬೀಜ ಪತಂಜಲಿ ಸೂತ್ರದಲ್ಲೂ ನಮಗೆ ಕಾಣಿಸ್ತದೆ. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ ಸೂಕ್ಷ್ಮ ವಿಷಯತ್ವಂಚ ಅಲಿಂಗ ಪರ್ಯಾವಸಾನಂ. ಇವುಗಳಿಗೆ ಮುಂದಿನ ವ್ಯಾಖ್ಯಾನಕಾರರು ಅವನ್ನ ಡಿಗ್ರೇಡ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ನಾನು. ಅಂದರೆ ಆ ಅಲಿಂಗ ಅನ್ನೋ ಶಬ್ದವನ್ನು, ಪ್ರಸಾದ ಅನ್ನೋ ಶಬ್ದವನ್ನು, ಅಧ್ಯಾತ್ಮ ಅನ್ನೋ ಶಬ್ದವನ್ನು ಅವರು ವ್ಯಾಪಕಾರ್ಥದಲ್ಲಿ ಬಳಸಲಾರ್ದೇನೆ ಮುಂದಿನ ಜನಾಂಗಕ್ಕೆ ಅವರೊಂದು ರೀತಿ ಪತಂಜಲಿಗಳನ್ನು ಸರಿಯಾಗಿ ಪರಿಚಯ ಮಾಡಿಕೊಟ್ಟಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಆದರೆ ಪತಂಜಲಿ ಯೋಗದಲ್ಲಿ ಅಲ್ಲಿ ಯಾವ ಭೇದವೂ ಇಲ್ಲ. ನಿರ್ವಿಚಾರ ಆದಾಗ ಅಲ್ಲಿ ಎಲ್ಲಿ ಭೇದ ಬರ್ತದೆ? ಆಮೇಲೆ ಸೂಕ್ಷ್ಮ ಶರೀರದ ಹಂತದಲ್ಲಿ ಯೋಚನೆ ಮಾಡಿದಾಗ, ಚಿತ್ತವೃತ್ತಿಗಳೆಲ್ಲ ನಿರೋಧದ ಹಂತಕ್ಕೆ ಬಂದಾಗ ಅಲ್ಲಿ ಹೆಣ್ಣು ಗಂಡು ಅನ್ನುವ ಭೇದವನ್ನು ಎಲ್ಲಿ ತರ್ತೀರಾ? ಅಲ್ಲಿ ಅಲಿಂಗತ್ವ ಅಳವಡಬೇಕು. ಅದನ್ನೇ ನಮ್ಮ ಶರಣರು ಅದನ್ನು ನೇರವಾಗಿ ಪ್ರತಿಪಾದನೆ ಮಾಡಿದ್ರು. ಅಂದರೆ ಅವರು ಮುಚ್ಚುಮಗ್ಗೆಯಲ್ಲಿ ಹೇಳಿದ್ರು. ಅದು ನಿಮ್ಮ ಬಿಜಾಪುರ ಭಾಷೆಯಲ್ಲಿ ಹೇಳಬೇಕಾದ್ರೆ ಬಿಚ್ಚುಮಗ್ಗೆ, ಮುಚ್ಚುಮಗ್ಗೆ ಅಂತ ಹೇಳ್ತಾರೆ. ಇಲ್ಲಿ ಪತಂಜಲಿ ಋಷಿಗಳ ವಿಷಯದಲ್ಲಿ ಅದಕ್ಕೆ ಅವ್ರನ್ನ ಈ ಓಶೋ ಅವರು ಪತಂಜಲಿ ಋಷಿಗಳನ್ನು ವಿಜ್ಞಾನಿ ಅಂತ ಕರೀತಾರೆ. ಆಗಿನ ಕಾಲದ ದೊಡ್ಡ ವಿಜ್ಞಾನಿ ಅಂತ ಕರೀತಾರೆ. ಅಷ್ಟು ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಸುಮಾರು 4-5 ಸಾವಿರ ವರ್ಷಗಳ ಹಿಂದೆನೆ. ಪ್ರಾಯಶಃ ಬುದ್ಧನಿಗಿಂತಲೂ ಪ್ರಾಚೀನರು ಅಂತ ಅನಿಸುತ್ತೆ ಪತಂಜಲಿಗಳು. ಬುದ್ಧನಿಗಿಂತಲೂ ಪ್ರಾಚೀನ ಇರಬಹುದು. ಅಷ್ಟು ಅದ್ಭುತವಾಗಿ ವಿಚಾರ ಮಾಡ್ತಾರೆ. ಅದಕ್ಕೆ ನಮ್ಮ ಅಂತಿಮ ಸಿದ್ಧಿ ಏನು ಇರಬೇಕಪ್ಪ ಅಂತಂದರೆ, ಎಲ್ಲ ವಿಚಾರಗಳ ಗೊಂದಲವನ್ನು ನಿವಾರಿಸಿಕೊಳ್ಳೋದು, ಎಲ್ಲ ಭೇದಗಳು, ವಾದಗಳು ಎಲ್ಲವೂ ನಿಂತ ಮೇಲೆ ಆ ಸಮಾಧಿ ಸ್ಥಿತಿ, ನಿರ್ವಿಚಾರ. ಅದು ಮನಸ್ಸಿನಲ್ಲೂ ಕೂಡ ಒಳ್ಳೆಯ ತರಂಗಗಳು ಹೇಳೋದಿಲ್ಲ. ಅವನು ಮೊದಲು ಈ ವೃತ್ತಿಗಳನ್ನು ನಾವು ಕ್ಲೇಶರಹಿತವಾಗಿ ಮಾಡ್ಕೊಳ್ಳೋದು. ಕ್ಲಿಷ್ಟಾಹ ಅಂತ ಬಳಸಿದ್ರಲ್ಲ, ಕ್ಲೇಶರಹಿತವಾಗಿ ಮಾಡ್ಕೊಳ್ಳೋದು. ಯಾವಾಗ ನಿದ್ದೆ ಬರುತ್ತೋ ಅಂದರೆ ರಾತ್ರಿ ನಿದ್ದೆ ಬರಬೇಕು, ಹಗಲತ್ತು ನಿದ್ದೆ ಬರಬಾರದು. ಆಮೇಲೆ ಪರಮಾತ್ಮನ ವಿಷಯದಲ್ಲಿ ವಿಕಲ್ಪ ಇರಲಿ. ಒಳ್ಳೆಯ ವಿಷಯದಲ್ಲಿ ಹಗಲಗನಸು ಕಾಣೋಣ, ಆದರೆ ಕೆಟ್ಟ ವಿಷಯದಲ್ಲಿ ಹಗಲಗನಸು ಕಾಣೋದು ಬೇಡ. ಒಳ್ಳೆಯ ವಿಷಯದಲ್ಲಿ ವಿಪರ್ಯಯ ಇರಲಿ. ವಿಪರ್ಯಯ ಅಂದರೆ ಶಬ್ದಾನುಜ್ಞಾನ ಅದೆಲ್ಲ ಇರುತ್ತೆ, ಆದರೆ ವಸ್ತು ಶೂನ್ಯವಾಗಿರುತ್ತೆ. ಅಲ್ಲಿ ಈ ಅತ್ಯಾಚಾರದಲ್ಲಿ ಯಾಕೆ ತೊಡಗ್ತಾರೆ ಅಂತಂದರೆ, ಅವರು ಸಾಮಾನ್ಯ ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಕುಡಿದಾಗ ಅಥವಾ ಅಲ್ಲಿ ಅವನು ತಪ್ಪು ತಿಳುವಳಿಕೆ ಇದ್ದಾಗ ಭ್ರಾಂತಿಗೊಳಗಾಗ್ಬಿಟ್ಟು ಅವನಿಗೆ ಆ ಹೆಣ್ಣು ನನಗೂ ಒಲಿತಾ ಇದ್ದಾಳೆ ಅನ್ನುವ ಭ್ರಾಂತಿ ಉಂಟಾಗ್ಬಿಡುತ್ತೆ. ಅದೇ ವಿಪರ್ಯಯ, ಅದು ತಪ್ಪು ತಿಳುವಳಿಕೆ.
ತಪ್ಪು ತಿಳುವಳಿಕೆಯಿಂದ ಪಾಪಕ್ಕೆ ಬಲಿಯಾಗ್ತಾನೆ ಅವನು. ಒಬ್ಬ ಕೊಲೆ ಮಾಡಬೇಕಾದ್ರೆ ಇವನನ್ನ ನಾನು ಕೊಲೆ ಮಾಡಿ ಏನೋ ದೊಡ್ಡ ಸಾಧನೆ ಮಾಡ್ತೀನಿ, ಅನ್ಯಾಯ ತಪ್ಪಿಸ್ತೀನಿ, ಇವನಿಂದ ಆಗ್ತಾ ಇರೋದನ್ನು ಭ್ರಮೆಗೆ ಬೀಳ್ತಾನೆ. ಆವಾಗ ಅವನು ಕಾನೂನು ಕೈಗೆತ್ಕೊಳ್ತಾನೆ. ಅದೇ ವಿಪರ್ಯಯ ಪ್ರವೃತ್ತಿ ಒಬ್ಬ ಸಾಧಕನಲ್ಲೂ ಇರುತ್ತೆ. ಅಲ್ಲೇನು ಅಂತಂದ್ರೆ, ನಾನೇನು ಅಲ್ಲ, ನಾನೊಂದು ಹುಲ್ಕಡ್ಡಿ ಇದ್ದ ಹಾಗೆ, ನಾನು ಒಂದು ಎಳ್ಕಾಳಿದ್ದ ಹಾಗೆ, ನಾನು ಒಂದು ಅಣು, ನಾನು ಒಂದು ಧೂಳಿನ ಕಣ, ಈ ರೀತಿ ಅಂದ್ಕೊಳ್ಳೋದು ಕೂಡ ವಿಪರ್ಯಯನೇ. ಆದರೆ ಇದು ಒಳ್ಳೆ ವಿಪರ್ಯಯ. ಪರಮಾತ್ಮ ಸರ್ವಾಂತರ್ಯಾಮಿ. ಈಗ ಬಸವಣ್ಣವ್ರು ಹೇಳ್ತಾರಲ್ಲ, ಚೆನ್ನಯ್ಯನ್ ಎನ್ನ ಅಜ್ಜ, ಎನ್ನ ಅಪ್ಪ, ಚೆನ್ನಯ್ಯನ್ ಎನ್ನ ಅಜ್ಜನ ಅಪ್ಪನಯ್ಯ ಅಂತ ಹೇಳ್ತಾರೆ. ನಮ್ಮ ಮುತ್ತಜ್ಜ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇದು ವಿಪರ್ಯಯ ಅದು. ನಿಜವಾಗಿ ಮಾದಾರ ಚೆನ್ನಯ್ಯ ಬಸವಣ್ಣವ್ರ ಅಪ್ಪನೂ ಅಲ್ಲ, ಅಜ್ಜನೂ ಅಲ್ಲ, ಏನೂ ಅಲ್ಲ. ಅವನು ಬಸವಣ್ಣವರ ಭಕ್ತ. ನಿಜವಾಗಿ ಬಸವಣ್ಣವರನ್ನೇ ಗುರು ಅಂತ ತಿಳ್ಕೊಂಡಂಥವನು. ಬಸವ ತತ್ವಕ್ಕೆ ಮಾರು ಹೋಗಿ ತನ್ನ ಜೀವನವನ್ನು ಸಮರ್ಪಿಸಿಕೊಂಡು ಕಲ್ಯಾಣಕ್ಕೆ ಬಂದವನು. ಆದರೆ ಅವನನ್ನ ಅಜ್ಜ, ಅಪ್ಪ, ಮುತ್ತಜ್ಜ, ಮುತ್ತಯ್ಯ, ಕೂಡಲ ಸಂಗಮ ದೇವನಿ ಉಮೇಶನಿಂದ ಅಧಿಕ. ಇದು ವಿಪರ್ಯಯನೇ. ಇದು ವಿಪರೀತ ತಿಳುವಳಿಕೆನೇ. ಆದರೆ ಇದರಿಂದ ಒಳ್ಳೆಯದಾಗಿದೆ. ಬಸವಣ್ಣವ್ರಿಗೂ ಒಳ್ಳೆಯದಾಗಿದೆ, ಚೆನ್ನೈನವ್ರಿಗೂ ಒಳ್ಳೆಯದಾಗಿದೆ, ಜಗತ್ತಿಗೂ ಒಳ್ಳೆಯದಾಗಿದೆ. ಅದೇ ಅತ್ಯಾಚಾರಿ ಅವನನ್ನು, ಒಂದು ಹೆಣ್ಣು ಮಗಳನ್ನು ತಪ್ಪು ತಿಳ್ಕೊಂಡು ಅವನ ಅತ್ಯಾಚಾರದಲ್ಲಿ ತೊಡಗ್ತಾನೆ. ಅವನಿಗೂ ಕೇಳು, ಅವನು ಜೈಲಿಗೆ ಹೋಗ್ಬೇಕು. ಇನ್ನೊಂದು ಒಬ್ಬ ವ್ಯಕ್ತಿಯ, ಒಬ್ಬ ಹೆಣ್ಣು ಮಗಳ ಜೀವನ ಹಾಳಾಯಿತು, ಅಥವಾ ಆಕೆ ದುಃಖದಲ್ಲಿ ಬಿದ್ದಲು, ಅದು ವಿಪರ್ಯಯದಿಂದ ಕೇಳಾಯ್ತು. ಹಾಗೆಯೇ ಈ ವಿಕಲ್ಪ ವಿಪರ್ಯಯಗಳನ್ನ ಪ್ರಸಾದವಾಗಿ ಪರಿವರ್ತಿಸುವ ಕಲೆಯನ್ನ ಅವತ್ತಿನ ಕಾಲಕ್ಕೆ ಹೇಳ್ಕೊಡ್ತಾರೆ ಪತಂಜಲಿಗಳು. ಇದು ಬಹಳ ವಿಶೇಷ. ಕೆಡುಕನ್ನೂ ಕೂಡ ಒಳಿತನ್ನಾಗಿ ಪರಿವರ್ತಿಸುವ ಶಕ್ತಿ ಯೋಗ ಮಾರ್ಗಕ್ಕೆ ಇದೆ, ಧರ್ಮ ಮಾರ್ಗಕ್ಕಿದೆ. ಅದೇ ಪರುಷ ಅಂತ ಕರೀತಾರಲ್ಲ ಶರಣರು. ಕಬ್ಬಿಣವನ್ನ ಹೊನ್ನನ್ನಾಗಿ ಮಾಡುತ್ತೆ ಪರುಷ ಅಂತ ಹೇಳ್ತಾರಲ್ಲ, ಹಾಗೆ ಚಿತ್ತವೃತ್ತಿಗಳನ್ನ ಸಮಾಧಿ ಸ್ಥಿತಿಯವರೆಗೆ ಸವಿಚಾರ, ಸವಿತರ್ಕ, ಸವಿಚಾರ, ಸಾಸ್ಮಿತ, ಸಾನಂದದವರೆಗೆ ಒಯ್ಯುವ ಕಲೆಯನ್ನ ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ಕಡೆಗೆ ನಮ್ಮನ್ನು ನಿಲ್ಲಿಸೋದವರು ನಿರ್ವಿಚಾರದಲ್ಲಿ. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ವಿಶಾರದದಿಂದ ಪಕ್ವವಾದಾಗ, ನಿರ್ವಿಚಾರತ್ವದ ಸಿದ್ಧಿಯನ್ನು ಪಡ್ಕೊಂಡಾಗ ಅವನಿಗೆ ಅಧ್ಯಾತ್ಮ ಪ್ರಸಾದ ಲಭಿಸುತ್ತದೆ. ಇನ್ನು ಅವನ ಜಗತ್ತಿನಲ್ಲಿ ಏನೂ ಪಡೆಯುವ ಅಗತ್ಯ ಇಲ್ಲ. ಅವನು ಮತ್ತೆ ಹುಟ್ಟಿ ಬರುವ ಅಗತ್ಯವಿಲ್ಲ. ಅವನು ಅವತಾರ ಪುರುಷನಾಗಿಯೂ ಹುಟ್ಟೋದಿಲ್ಲ. ಅವನು ಅಧ್ಯಾತ್ಮ ಪ್ರಸಾದವನ್ನು ಪಡ್ಕೊಂಡವನಿಗೆ ಯಾವ ವಾಸನೆಯ ಬೀಜವೂ ಉಳಿಯೋದಿಲ್ಲ. ಅವನೇ ಅದನ್ನೇ ಇದನ್ನು ಹೇಳುವಾಗ ಅವರು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತ್ಯನ್ನೇ ಆಗದೆನ್ನೆ, ಆ ವಚನವನ್ನು ಮಲ್ಲಿಕಾರ್ಜುನ ಗುರುಗಳು ಬಳಸ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನಪ್ಪರು ಬಳಸ್ಕೊಂಡಿದ್ದಾರೆ. ಅದನ್ನು ಸತ್ಯ, ಅದು ಆ ವಚನದ ರೂಪದಲ್ಲಿ ಸ್ವಲ್ಪ ಸಮೀಪಕ್ಕೆ ಬಂದಿದ್ದಾರೆ. ಆದರೆ ಇತರೆ ವ್ಯಾಖ್ಯಾನಕಾರರು ಇದನ್ನ ಅಲ್ಲೂ ಕೂಡ ಮಲ್ಲಿಕಾರ್ಜುನಪ್ಪಗಳ ವ್ಯಾಖ್ಯಾನದಲ್ಲೂ ಪ್ರಸಾದ ಅನ್ನೋದಕ್ಕೆ ಶುದ್ಧತೆ ಅಂತ ಬಳಸಿದ್ದಾರೆ, ಆತ್ಮ ಅನ್ನೋದಕ್ಕೆ ಬುದ್ಧಿ ಅಂತ ಬಳಸಿದ್ದಾರೆ. ಇಲ್ಲ, ನಿರ್ವಿಚಾರ ಅಂದರೆ ಅದು ಸಂಪೂರ್ಣ ಐಕ್ಯ ಸ್ಥಿತಿ. ಅಧ್ಯಾತ್ಮ ಅಂದರೆ ಆತ್ಮದಲ್ಲಿ ತಲ್ಲೀನನಾಗೋದು, ಅದೇ ಸಮಾಧಿ. ಸಿದ್ದೇಶ್ವರಪ್ಪರು ಅದಕ್ಕೆ ಅದ್ಭುತ ಅರ್ಥ ಮಾಡ್ತಾರೆ. ಸಮಾಧಿ ಅಂದಾಗ ಧಿ ಅಂದರೆ ಬುದ್ಧಿ, ಸಮ ಅಂದರೆ ಆತ್ಮ ಸಮವಾಗೋದು. ಬುದ್ಧಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಅಥವಾ ಅಸ್ತಿತ್ವವನ್ನು ಆತ್ಮತತ್ವದಲ್ಲಿ ಲೀನ ಮಾಡಿಬಿಡುತ್ತೆ. ಅದೇ ಲೀನವಾಗುತ್ತೆ, ಅದೇ ಅಧ್ಯಾತ್ಮ, ಅದೇ ಅಧ್ಯಾತ್ಮ ಪ್ರಸಾದ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.